ಆಂತರಂಗಿಕ ಬಲ ಇದ್ದವರು ಯಾವತ್ತೂ ಕೂಡ ತಮ್ಮ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ಹೇಳೋದಿಲ್ಲ. ಧರ್ಮ ಇದೆ, ಸತ್ಯ ಇದೆ, ಪ್ರಾಮಾಣಿಕತೆ ಇದೆ, ಇದರ ಬಗ್ಗೆ ಮಾತಾಡ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ಅದರಿಂದಾಗಿ ನನಗೆ ನಿನ್ನಿಂದ ಸೋಲು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ತಪ್ಪು ಮಾಡಿದವರು ಯಾವತ್ತೂ ಕೂಡ ಅವ್ರ ಹತ್ರ ಇರುವ ಮಿಸೈಲ್ಗಳೆಷ್ಟಿವೆ ಅಥವಾ ಆ ಬಲ, ಬೇರೆ ಯುದ್ಧ ನೌಕೆಗಳ ಬಲ ಎಷ್ಟಿದೆ, ಇದನ್ನು ಲೆಕ್ಕ ಹಾಕ್ತಾ ಇರ್ತಾರೆ. ಹಾಗೆ ಇಲ್ಲಿ ನನ್ನ ಗದೆಯ ಸಾಮರ್ಥ್ಯ ಏನೇನು ಗೊತ್ತಿಲ್ಲ, ಅವ್ರಿಗೆ ಸ್ವಂತ ಬಲ ಇಲ್ಲ. ವರಬಲ ಅಥವಾ ಸ್ಥಳಬಲ ಅಥವಾ ಸೈನ್ಯ ಬಲ ಅಥವಾ ಇಂಥ ಯಾವುದಾದ್ರೂ ಒಂದು ಆಯುಧದ ಬಲ, ಇದರಿಂದಲೇ ನಂಬಿಕೊಂಡು ಯಾರು ಯುದ್ಧಕ್ಕೆ ಬರ್ತಾರೆ ಅವರು ಬಹಳ ಕಾಲ ಯುದ್ಧದಲ್ಲಿ ನಿಲ್ಲುವುದಿಲ್ಲ. ಒಂದೆರಡು ಬಾರಿ ಗೆಲುವಾಗಬಹುದು, ಅನ್ಯಾಯ ಸೇರಿದ್ರಂತೂ ಆ ಕ್ಷಣಕ್ಕದು ಗೆಲುವನ್ನು ತಂದು ಕೊಟ್ಟಂತೆ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಆದರೆ ನಿಜವಾಗಿ ಅದು ಅವರ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಅವರು ಎಚ್ಚರಿಸಿಕೊಳ್ಳೋದು. ಯಾಕೆಂದರೆ ಆ ಪೆಟ್ಟು ತಿಂದ ಎದುರಾಳಿ ಇವನತ್ರ ನಿಜವಾದ ಬಲ ಇಲ್ಲದೇನೆ ಇವನು ಇಷ್ಟು ಹಾರಾಡ್ತಾನೆ ಅಂದರೆ ನಮ್ಮ ಹತ್ರ ನಿಜ ಬಲ ಇದ್ದದ್ದನ್ನು ಉಪಯೋಗಿಸ್ಲಿಕ್ಕೇನು ಕಮ್ಮಿ ಅಂತ ಯೋಚಿಸಿ ಅವರು ತಮ್ಮ ನಿಜವಾದ ಬಲವನ್ನು, ಆಂತರಂಗಿಕವಾದ ಬಲವನ್ನು ಉಪಯೋಗಿಸಿದಾಗ ಆ ಧರ್ಮದ ಶಕ್ತಿಯ ಮುಂದೆ, ಸತ್ಯದ ಪ್ರಾಮಾಣಿಕತೆಯ ಬಲದ ಮುಂದೆ ಅವರ ಯಾವುದೇ ವರ ಆಗಲಿ ಅಥವಾ ಉಳಿದಂತೆ ಹೊರಗಿನಿಂದ ತಂದ ಪೋಷಕ ಬಲವಾಗಲಿ ಅವರನ್ನು ರಕ್ಷಿಸುವುದು ಸಾಧ್ಯ ಇಲ್ಲ. ಹಾಗಾಗಿ ದುರುಳರು ಕೆಲವೊಮ್ಮೆ ಇಂಥ ಅನರ್ಥಗಳನ್ನೆಲ್ಲ ಮಾಡಿದಾಗ ಅದು ಅವರ ಬಲವನ್ನು ಲೋಕ ಪರಿಚಯದಲ್ಲಿ ಇಟ್ಟುಕೊಂಡು ಇನ್ನಷ್ಟು ನಾವು ಅದಕ್ಕೆ ಎದುರಾಳಿ ಆಗಬೇಕಾದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ಇನ್ನೆಷ್ಟು ಹೆಚ್ಚು ಗಟ್ಟಿ ನಿಲ್ಲಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಇರುತ್ತೆ ಅಂತಲೇ ನಾವು ಯೋಚಿಸಿ ಅದಕ್ಕೆ ಸರಿಯಾದ ರೀತಿಯ ಮುಂದಿನ ಬೆಳವಣಿಗೆಯನ್ನು ಚಿಂತಿಸಬೇಕು ಅನ್ನುವ ಚಿಂತನೆಯನ್ನು